ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಲೀಟರ್ಗೆ 3 ರಿಗೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀವ್ರವಾಗಿ ಖಂಡಿಸಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿರುವ ಉಡುಗೊರೆ ಎಂದು ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇದು ಮೋದಿ ಅವರ ಕೊಡುಗೆ. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲಿ ಪಕ್ಕದ ದೇಶಗಳಲ್ಲಿ ಯಾರ ಜೊತೆ ಕೂಡ ಸಂಬಂಧವನ್ನ ಉಳಿಸ್ಕೊಳ್ಳಿಲ್ಲ. ಈಗ ಅವರು ಮಿತಿಯಾಗಿ ಪೆಟ್ರೋಲ್ ಬೆಳೆಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡಿಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡಿಗೆ ಎಣ್ಣೆ ನಾವು ನಿಲ್ಸಕ್ಕಾಗ್ತದೆ? ಅವೆಲ್ಲ ಮಾಡಕ್ಕಾಗಲ್ಲ. ದೇಶ ಒಂದು ದೊಡ್ಡ ದುರಂತದ ಪರಿಸ್ಥಿತಿಗೆ ಬಂದಿದೆ. ಈ ದೇಶನ ಕಾಪಾಡಬೇಕು. ಅವರು ಸಂಪಾದನೆ ಮಾಡ್ತಾರೆ, ಅವರು ಬದುಕ್ತಾರೆ. ಅದಕ್ಕೆ ನಾವು ಯಾರನ್ನೂ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಇರತ್ರಲ್ಲಿ ಅವ್ರ ಬದುಕನ್ನ ಉಚಿತವಾಗಿ ಮಾಡ್ಕೊಂಡು ಹೋಗ್ಬೇಕು. ನಾನು ಯಾರಿಗೂ ಬ್ಯಾನರ್ ಹಾಕ್ಬೇಡ್ರಪ್ಪ ಅಂತ ಹೇಳಿದ್ದೆ, ರಿಕ್ವೆಸ್ಟ್ ಮಾಡಿದ್ದೆ, ಕೇಸ್ ಹಾಕಿ ಅಂತ ಹೇಳಿದ್ದೆ. ಸುಮಾರು ಒಂದು 50% ತೆಗೆದಿದ್ದಾರೆ. ನಾನೇ ತೆಗ್ಸಿದ್ದೀನಿ ಕೆಲವೆಲ್ಲ. ಆದ್ರೂ ಕೂಡ ಕೆಲವು ಬಹಳ ಅಭಿಮಾನದಿಂದ ಹಾಕಿದ್ದಾರೆ. ತಪ್ಪದು, ಹಾಕಿರೋ ತಪ್ಪು. ಈಗ ಕಾರ್ಪೊರೇಷನ್ಗೆ ಹೇಳಿದೀನಿ, ದಯವಿಟ್ಟು ಕೂಡಲೇ ತೆಗಿಬೇಕು ಅಂತ. ಬೇರೆ ಬೇರೆ ಪಾರ್ಟಿಯವರು ಕೂಡ, ಬಿಜೆಪಿಯವರು ಕೂಡ ಅವ್ರದ ಲೀಡರ್ ಬರೋದೆಲ್ಲ ಕೂಡ ಹಾಕಿದ್ದಾರೆ. ಅದು ಕೂಡ ತಪ್ಪೇದು. ಒಳ್ಳೆ ರೀತಿಯಲ್ಲಿ ಕಾಪಾಡಬೇಕು. ಬೆಂಗಳೂರು ನಗರಕ್ಕೆ ಬಹುಶಃ 6ನೇ ಗ್ಯಾರಂಟಿ, ಭೂಮಿ ಗ್ಯಾರಂಟಿ, ತಾವು ಸಂಪಾದನೆ ಮಾಡಿದಂತ ಆಸ್ತಿಗಳಿಗೆ ಸರಿಯಾದ ರೀತಿ ದಾಖಲೆಗಳನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ಅವರ ಮನೆ ಬಾಗಿಲಿಗೆ ಈ ಖಾತಾ, ಬಿ ಇಂದ ಎ ಖಾತಾ, ಆ ಬೀಗಿಂದ ಎ ಖಾತಾ ಇಷ್ಟು ವರ್ಷದಿಂದ ಆಗಿರಲಿಲ್ಲ. ಟೀಕೆ ಅವರೆಲ್ಲ ಮಾಡ್ತಾ ಇರ್ಬೇಕು. ಟೀಕೆ ಮಾಡ್ಲಿಲ್ಲ ಅಂದ್ರೆ ಅವ್ರ ರಾಜಕೀಯದಲ್ಲಿ ಬದುಕಿರಕ್ಕಾಗಲ್ವಲ್ಲ. ನಾವೇನ್ ಒಳ್ಳೆ ಕೆಲಸ ಮಾಡ್ತೀವಿ ಅವರೆಲ್ಲ ವಿರೋಧ ಮಾಡ್ಬೇಕು. ಈಗ ನಾವು GBA ಇವತ್ತಲ್ಲ, ಇನ್ನು 20 ವರ್ಷದ ಮೇಲೆ ಆ ಬಿಡದಿ ಜನ, ಬೆಂಗಳೂರು ದಕ್ಷಿಣ ಜನ ನನ್ನನ್ನು ನೆನೆಸ್ಕೊಳ್ತಾರೆ. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಅವರೆಲ್ಲ ನಮ್ ರೈತರೇ ಪಾಪ. ಅವ್ರಿಗೆಲ್ಲ ಒಳ್ಳೆ ದುಡ್ಡು ಎಲ್ಲ ಕೊಡ್ತಾ ಇದೀವಿ. ರಾಜ್ಯದಲ್ಲಿ ಎಲ್ಲೂ ಕೊಡದೆ ಹೋದಂತ ರೈತರಿಗೆ ಕೊಡ್ತಾ ಇದೀವಿ. ಮತ್ತೆ ನಾವು ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು. ಅದಕ್ಕೆಲ್ಲ ಎದುರ್ಕೊಳಕ್ ಆಗ್ತದ? ಮುಂದಿನ ಭವಿಷ್ಯ, ಮಕ್ಕಳ ಭವಿಷ್ಯ, ಅವರ ಆಸ್ತಿಗಳ ಭವಿಷ್ಯ ಮುಖ್ಯ. ಅವರೇ ಡಿನೋಟಿಫೈ ಮಾಡ್ಬೋದಾಗಿತ್ತಲ್ಲ. ನಾನೇನ್ ಡಿನೋಟಿಫೈ ಮಾಡಕ್ ತಯಾರಿಲ್ಲ. ಈಗ ಅವ್ರು ಡಿನೋಟಿಫೈ ಮಾಡ್ಬಿಟ್ಟು ಎಷ್ಟು ಅನುಭವಿಸ್ತಾ ಇದಾರೆ ಅಂತ ಅವ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಯಡಿಯೂರಪ್ಪನಿಗೂ ಗೊತ್ತಿದೆ.